ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ರೆಸ್ಟೋರೆಂಟ್ ಶೈಲಿಯಲ್ಲೇ, ಹೋಟೆಲ್ಗಳ ಶೈಲಿಯಲ್ಲೇ ಗರಿಗರಿಯಾದ ಉದ್ದಿನ ವಡೆ. ಉದ್ದಿನ ವಡೆ ಅಂತಾರೆ, ತೂತೊಡೆ ಅಂತಾರೆ. ಇದನ್ನು ಯಾವ ರೀತಿ ಮಾಡೋದು, ಮನೆಯಲ್ಲೇ ಅತಿ ಸರಳ ಹಾಗೂ ಸುಲಭ ವಿಧಾನದಲ್ಲಿ ಉದ್ದಿನ ವಡೆನ ಮಾಡಿ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ, ಮೇಲ್ಭಾಗದಲ್ಲಿ ಗರಿಗರಿಯಾಗಿ, ಒಳಭಾಗದಲ್ಲಿ ತುಂಬಾ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ವೆರಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉದ್ದಿನ ಬೇಳೆನ ಮತ್ತು ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಟಿರಬೇಕು. ಒಂದು 30 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಇವಾಗ ಉದ್ದಿನಬೇಳೆಗೆ ನೆನೆಸೋಕ್ಕಿಂತ ಮುಂಚೆ ಉಪ್ಪನ್ನು ಹಾಕಿಬಿಟ್ಟು ನೆನೆಸಿ ಇಡಿ. ಒಂದು ಮಿಕ್ಸಿ ಜಾರಿಗೆ ಹಾಕಿ, ನೀರು ಹಾಕಬಾರ್ದು, ಹಾಗೇ ಹಾಕಿಬಿಟ್ಟು ಇದನ್ನು ನಯಸ್ಸಾಗಿ ರುಬ್ಬಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮೊದಲಿಗೆ ನಯಸ್ಸಾಗಿ ನೀರು ಹಾಕದೇನೆ ರುಬ್ಬಿರಬೇಕು. ಇದಾದಮೇಲೆ ಇವಾಗ ನೆನೆಸಿಟ್ಟಿರೋಂತಹ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿನ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಅಕ್ಕಿ ತರಿತರಿಯಾಗಿದ್ದರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ತುರಿದಿಟ್ಟಿರೋ ಅಂತಹ ಹಸಿ ಶುಂಠಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು ಕೂಡ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ, ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಕಡೆ ಲೋ ಫ್ಲೇಮಲ್ಲಿ ಆಯಿಲ್ನ ಕಾಯ್ಲಿಕ್ಕೆ ಇಟ್ಬಿಡಿ. ನಂತರ ಇದನ್ನು ಒಂದು 5 ಮಿನಿಟ್ಸು ನೆನೆಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ಒಂದು ಬೌಲಲ್ಲಿ ನೀರನ್ನ ಹಾಕಿ ಇಟ್ಕೊಳ್ಳಿ. ಹಾಗೆಯೇ ಇಲ್ಲಿ ನೆನೆಸಿರೋಂಥ ಹಿಟ್ಟನ್ನು ತೊಗೊಳ್ಳಿ. ಕೈಗೆ ಹಾಗೆ ತೊಗೊಂಡ್ರೆ ಅಂಟು ಬಿಡುತ್ತೆ. ಅದಕ್ಕೆ ಕೈನ ನೀರಲ್ಲಿ ಈ ರೀತಿ ನೆನೆಸ್ಕೊಂಡು ಆಮೇಲೆ ಇದನ್ನು ತೊಗೋಬೇಕಾಗುತ್ತೆ. ಹೀಗೆ ತೊಗೊಂಡು ಏನಿಲ್ಲ, ವೆರಿ ಈಸಿಯಾಗಿ ನೋಡಿ ಬರುತ್ತೆ. ಮಧ್ಯ ಈ ರೀತಿ ಹೋಲ್ ಮಾಡಿ ಎಲ್ಲದನ್ನೂ ಅಷ್ಟೇ ಈ ರೀತಿಯಾಗಿ ಮಧ್ಯದ ಭಾಗದಲ್ಲಿ ಈ ರೀತಿ ಹೋಲ್ ಮಾಡಿ ಹಾಕಿ. ಆದಷ್ಟು ಉದ್ದಿನ ವಡೆನ ಲೋ ಫ್ಲೇಮಲ್ಲೇ ಕರಿಬೇಕು. ಇವಾಗ ಕಂಪ್ಲೀಟಾಗಿ ಉದ್ದಿನ ವಡೆ ರೆಡಿ ಆಯಿತು. ತುಂಬ ರುಚಿಯಾಗಿ, ತುಂಬಾ ಟೇಸ್ಟಿಯಾಗಿ ನಾವು ತುಂಬ ಈಸಿ ವಿಧಾನದಲ್ಲಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಂಜೆಯ ಒಂದು ಮಳೆ ಬರ್ತಿರೋ ಅಂಥ ಟೈಮಲ್ಲಾಗಿರ್ಬೋದು, ಸಂಜೆಯ ಒಂದು ಟೀ ಕಾಫಿ ಜೊತೆಗೆ ಈ ಉದ್ದಿನ ವಡೆನೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಬೆಳಗಿನ ಇಡ್ಲಿ ಜೊತೆಗೆ ಕೂಡ ಉದ್ದಿನ ವಡೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಲ್ವಾ. ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟು, ಸೇಮ್ ಅದೇ ಥರ ಇರುತ್ತೆ. ತುಂಬಾ ರುಚಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಭಾಗದಲ್ಲಿ ಗರಿಗರಿಯಾಗಿ, ಒಳ ಪದರದಲ್ಲಿ ಸಾಫ್ಟಾಗಿ ಬಂದಿರುತ್ತೆ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನೀವು ನೋಡ್ಬೋದು
ತುಂಬ ರುಚಿಯಾಗಿ ಅತಿ ಸರಳ ವಿಧಾನದಲ್ಲಿ ಮಾಡ್ಕೋಬೋದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪುದೀನ ಚಟ್ನಿನೂ ಕೂಡ ಒಳ್ಳೆ ಕಾಂಬಿನೇಷನ್. ಪುದೀನ ಚಟ್ನಿ ಮಾಡಿದ್ದೆ, ತುಂಬಾ ಸೂಪರಾಗಿ ಬಂದಿತ್ತು. ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ರೆಸಿಪಿ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ಹೇಳ್ತಾ, ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ವಿಶೇಷವಾಗಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.